ಪ್ರತಿದಿನ ನಾವು 70ರಿಂದ 100 kg ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ನಾವು. ತಿಂಗಳಿಗೆ ಹತ್ತತ್ರ 2ರಿಂದ 2,500 kg ಗೊಜ್ಜು ಹೋಗ್ತಾ ಇದೆ. ನಮ್ದು ಮೇನ್ ಇಂಟೆನ್ಷನ್ ಅಂದ್ರೆ ತಿಂಗಳಿಗೆ 10,000 kg ನಾನು ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಪುಳಿಯೋಗರೆ ಮನೆ ಗೊಜ್ಜನ್ನು ಪ್ರತಿಯೊಬ್ಬರು ತಲುಪಿಸಬೇಕು ಅನ್ನೋದೇ ನಂದು ಮಿಷನ್. ಸರ್, ನಿಮ್ಮ ಶೆಲ್ಫ್ ಲೈಫ್ ಎಷ್ಟಿರುತ್ತೆ ಸರ್? ನಿಮ್ಮ ಪುಳಿಯೋಗರೆ ಗೊಜ್ಜು ಇವಾಗ ಎಷ್ಟು ದಿನವರೆಗೂ ಇಟ್ಟಿರ್ಬೋದು? ನೋಡಿ, ಇದು ಒಂದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಎಲ್ಲರಿಗೂ ಒಂದು ಯೂಸ್ ಆಗುವಂತ ಪಾಯಿಂಟ್. ಇದು 1 ವರ್ಷ ಇಟ್ಟರು ಔಟ್ ಸೈಡ್ ಏನಾಗಲ್ಲ ಅಂತಾನೆ ಹೇಳ್ತೀವಿ. ಯೂಶಲಿ ಯಾರು ಅಷ್ಟೊಂದು ಇಡೋಕೆ ಹೋದಲ್ಲಿ ಏನು ತಗೊಂಡ್ರು ಇಮಿಡಿಯೇಟ್ ಕನ್ಸಂಪ್ಷನ್ ಮಾಡ್ತಾ ಇರ್ತಾರೆ. ಫ್ರೆಶ್ ಆಗಿ ಅವಾಗಿಂದ ಅವಾಗೇ ತಗೊಂಡೋಗಿ ಎಲ್ಲ ಇದು ಮಾಡ್ಕೊತಾ ಇರ್ತಾರೆ. ಸರ್, ಡಿಸ್ಟ್ರಿಬ್ಯೂಷನ್ ಮಾಡೆಲ್ ಅಂತ ಹೇಳಿದ್ರೆ ಯಾವ ರೀತಿ ಸರ್? ನಿಮ್ಮ ಯಾವ ರೀತಿ ನೀವು ಅಪ್ರೋಚ್ ಮಾಡಬೇಕು ಅಂತಿದ್ದೀರಾ? ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ನಿಮ್ಮ ಟಾರ್ಗೆಟ್ ಮಾರ್ಕೆಟ್? ಸರ್, ಇದು ಪುಳಿಯೋಗರೆ ಮನೆ ಕಂಪ್ಲೀಟ್ ನಮ್ಮ ಥ್ರೂಔಟ್ ಕರ್ನಾಟಕ. ಇವಾಗ ಪುಳಿಯೋಗರೆ ಅಂದರೆ ನಮ್ಮಲ್ಲಿ ನಮ್ಮ ಕರ್ನಾಟಕ, ಆಂಧ್ರ, ತಮಿಳ್ನಾಡು ಬಿಟ್ಟರೆ ಬೇರೆ ಎಲ್ಲೂ ಪುಳಿಯೋಗರೆ ಬಗ್ಗೆ ಗೊತ್ತಿಲ್ಲ. ಸೊ ಈ 3 ಸ್ಟೇಟಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಒಂದು ಪುಳಿಯೋಗರೆ ಹೋಗಬೇಕು ಅಂತ ತುಂಬ ಆಸೆ ಇದೆ ನನಗೆ. ಅದೇ ಥರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಇವಾಗ ನಾವು ಇನ್ನರ್ ಬೆಲ್ಟ್ ಅಂದರೆ ಲೋಕಲ್ ಫ್ರಾಂಚೈಸಿಗಳು ಕೊಟ್ಬಿಟ್ಟು ನಮ್ಮ ಪುಳಿಯೋಗರೆ ಬಗ್ಗೆ ಟೆಸ್ಟ್ ಸಿಗಲಿ ಅಂತ ಜನಗಳ ಅದೊಂದು ಮಾಡಿದ್ದೀವಿ. ಇವಾಗ ನೆಕ್ಸ್ಟ್ ನನ್ನ ಸ್ಟೆಪ್ ಇರೋದು ಡಿಸ್ಟ್ರಿಬ್ಯೂಟರ್, ಲಾರ್ಜ್ ಸ್ಕೇಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಯಾವ ಥರ ಅಂದರೆ ಒಂದು ಡಿಸ್ಟ್ರಿಬ್ಯೂಟರ್ ಕೊಟ್ಬಿಟ್ಟು ಅವರು ರಿಟೇಲರ್ಸ್ಗೆ ಸಪ್ಲೈ ಮಾಡೋ ಥರ ತುಂಬ ಒಳ್ಳೆ ಮಾರ್ಜಿನ್ನಲ್ಲಿ ನಾನು ಕೊಟ್ಟು ಮಾಡಬೇಕು ಅಂತಲೂ ಒಂದು ಪ್ಲಾನ್ ಇದೆ ಸರ್. ಅದು